ಹರಿ, ನಾನು ನನ್ನ ಜೀವನದಲ್ಲಿ ತುಂಬಾ ಕಳ್ಕೊಂಡಿದ್ದೆಲ್ಲ ಸಿಗಲ್ಲ ಅಂತ ನನಗೂ ಗೊತ್ತಿದೆ. ಆದ್ರೆ ನನ್ನ ಪಾಲಿಗೆ ದೇವ್ರು ಕಣ್ ತೆರೆದಿದ್ದಾನೆ. ಕಳ್ಕೊಂಡಿದ್ರಲ್ಲಿ ಕೆಲವಾದ್ರೂ ನನ್ನ ಪಾಲಿಗೆ ಸಿಕ್ಕಿದೆ. ನನಗಷ್ಟು ಸಾಕು. ಹರಿ, ನಿನ್ ಜೀವನದಲ್ಲೂ ನೀನ್ ಬೇಕಾದಷ್ಟು ಕಳ್ಕೊಂಡಿದ್ಯಾ. ಕಳ್ಕೊತಾ ಇದೆಯಾ ಅಂತ ನಿನ್ಗೆ ಅನ್ನಿಸ್ತಾ ಇಲ್ವಾ? ನಾನು ಅಂಥದ್ದೇನೂ ಇಲ್ವಲ್ಲ. ಯೋಚಿಸಿ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಹರಿ. ಈಗಲೇ ಅರ್ಥ ಮಾಡ್ಕೊ, ಇಲ್ದೇ ಇದ್ರೆ ಅನರ್ಥ ಆಗ್ಬೋದು. ಏನ್ ಅರ್ಚನಾ? ಇದೇನಕ್ಕ, ತುಂಬಾ ಬದಲಾಗೋಗಿದ್ಯಾ? ಗುರ್ತೇ ಸಿಗ್ತಿಲ್ಲ. ಇಷ್ಟೊಂದು ಒಡವೆ ಎಲ್ಲಿತ್ತು? ನಿಜವಾದ ಬಂಗಾರನೇ ಕಣೆ. ಅನುಮಾನನ? ಹಾಗಂತ ನಾನೆಲ್ಲ ಹೇಳ್ದೆ. ನಿನಗೆ ಯಾವಾಗ ಬೇಕೋ ಅವಾಗ ಹಾಕೋಬಹುದು. ಯಾಕಂದ್ರೆ ನೀನು ನನ್ನ ಮುದ್ದಿನ ತಂಗಿ ಅಲ್ವಾ? ಅಕ್ಕ, ಸಡನ್ ಆಗಿ ಇಷ್ಟೊಂದು ಬಂಗಾರ ಅಂದ್ರೆ ಆಶ್ಚರ್ಯನ? ಈ ಬಡವ್ರ ಹಣೆ ಬರನೇ ಇಷ್ಟು ಕಣೆ. ಅವ್ರ ಹತ್ರ ಹೆಚ್ಚಾಗಿ ಹಣ ಬಂದ್ರು ಬೇರೆಯವ್ರಿಗೆ ಅನುಮಾನನೇ, ಒಡವೆ ಬಂದ್ರು ಸಂಶಯ. ಹೊರಗಡೆ ಇನ್ನೊಂದೆರಡು ಆತ್ಮಗಳು ಕಾಯ್ತಾ ಇದ್ದಾವೆ. ಸುಮ್ಮನೆ ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ನೀನ್ ಅತ್ತೆ ಮಾವ ಕಣೆ. ರುಕ್ಮಿಣಿ, ಒಟ್ಟೊಳಗೆ ಹಾಗೆ ಬಿಡ್ತು. ರುಕ್ಮಿಣಿ, ಇನ್ನು ಯಾವ ವಾರ? ಶನಿವಾರ. ಶನಿವಾರದ ಸಂತೆ. ಅದಕ್ಕೆ ಮತ್ತೆ ಈ ಗಿಲಿಟ್ಟು ಚಮಕು ಜಗಮಗ ಸಂತೆ. ಶನಿವಾರ ಸಂತೆ ಆದ್ರೆ? ಅಯ್ಯ, ಸಂತೆ ಅಂದ್ರೆ ಏನಂತ ಅಂದ್ಬಿಟ್ಟಿದೆ ನೀನು? ರಾಮ, ಅಲ್ಲಿ ಈ ಗಿಲಿಟ್ನ ಒಡವೆಗಳೆಲ್ಲ ಕಡಿಮೆ ಬೆಲೆಗೆ ಸಿಗುತ್ತವೆ. ಇದನ್ನೆಲ್ಲ ಮೈ ತುಂಬಾ ಹೇರ್ಕೊಂಡ್ ಬಂದ್ಬಿಟ್ರೆ ನಾವು ಹೆದರ್ಕೊಂಡ್ಬಿಡ್ತೀವಿ, ಪಾಲ್ ಕೊಟ್ಬಿಡ್ತೀವಿ ಅಂತ ಅಂದ್ಬಿಟ್ಟಿದ್ದಾರೆ. ಹೇಳೋ, ಪಾಲ್ ಕೊಡಲ್ಲ ಅಂತ. ಈ ಬಂಡದ ವೇಷನ ಇಲ್ಲಿ ಯಾರು ನಂಬಲ್ಲ. ಕಣ್ಣಕ್ ಕಂಡಿದ್ದೆಲ್ಲ ಗಿಲಿಟ್. ನಾವು ಸಂತೆ ಜನ ನಿಜ. ಆ ರೀತಿ ಕರೆದ್ರೆ ನನಗೆ ಯಾವ ಅವಮಾನನೂ ಇಲ್ಲ. ತಾತ ಮುತ್ತಾತ್ರ ಮಾಡಿದ ಆಸ್ತಿ ಇದ್ರೆ ಎಂತ ತಿರುಬೋಕಿಗೂ ಶ್ರೀಮಂತನ ಕಳೆ ಬರುತ್ತೆ. ನೀನ್ ಜಗಳಕ್ ಬಂದ್ರು ನಾನ್ ಬರಲ್ಲ. ಇನ್ಮೇಲೆ ನಿನ್ನ ಮಟ್ಟಕ್ಕೆ ನಾನು ಇಳಿಯಲ್ಲ. ಇನ್ನೇನಿದ್ರು ನನ್ನ ಲೆವೆಲ್ಲೇ ಬೇರೆ. ಯಾಕ್ರಿ ಧರ್ಮಯ್ಯನವ್ರೆ, ಹೆಣ್ಣಿನ ಮುಖ ನೋಡಿದ ತಕ್ಷಣ ಗುರ್ತಿಸ್ತೀರಿ? ಚಿನ್ನ ಗೊತ್ತಾಗಲ್ವಾ? ಯಾಕ್ರಿ ಓಡ್ತೀರಿ? ಒಂದು ಕಾಲದಲ್ಲಿ ನನ್ನ ಹತ್ರ ಓಡೋಡ್ ಬರ್ತಾ ಇದ್ರಿ. ಆ ರಸಿಕತೆ ಈಗ್ಲೂ ಇದೆಯಾ? ನಾಯಿ. ಮಂಜುಳಾ ತುಂಬಾ ಬದಲಾಗಿದ್ದಾರೆ. ಅವ್ರು ಮನೆಯೊಳಗೆ ಬಂದಾಗ ನನಗೆ ಗುರ್ತೇ ಸಿಗ್ಲಿಲ್ಲ. ಒಳ್ಳೆ ದೊಡ್ಡ ಕುಟುಂಬದ ಹೆಣ್ಣಿನ ತರ ಕಾಣ್ತಿದ್ದಾರೆ. ಹೌದು ಹರಿ, ತುಂಬಾ ಬದಲಾವಣೆ ಕಾಣ್ತಾ ಇದೆ. ಮೊದಲು ಡಲ್ ಆಗಿರ್ತಿದ್ಲು, ಈಗ ಅದೇನು ಉತ್ಸಾಹ, ಅದೇನು ಲವಲವಿಕೆ, ಏನೋ ನಡೆದಿದೆ. ಯಾಕೋ ಮಂಜುಳಾ ನಮ್ ನಂಬಿಕೆಗೆ ಮೀರಿ ಕಾಣಿಸ್ತಾ ಇದ್ದಾಳೆ. ಇನ್ನೂ ಅವಳನ್ನ ನಂಬಾರ್ದು ಹರಿ. ಆ ಚಿಂತೆ ನಿಂಗೆ ಬೇಡ. ಇವತ್ತಿಂದ ನಾನು ಅವಳನ್ನು ಗಮನಿಸ್ತೀನಿ.